ಹಿರೇಮಠ ಅವ್ರನ್ನ ಒಂದು ಬರ್ಬರವಾಗಿ ಹತ್ಯೆ ಮಾಡಿರೋದನ್ನ ನಿಜವಾಗ್ಲೂ ಒಂದು ಶೋಚನೀಯ ಸ್ಥಿತಿ ಅಂತ ಹೇಳ್ತೀನಿ. ಯಾವುದೇ ಒಂದು ಹೆಣ್ಮಗಳಿಗೆ ಈ ಥರ ಪರಿಸ್ಥಿತಿ ಬರಬಾರ್ದು. ಮನೆಯಿಂದ ಪರೀಕ್ಷೆ ಬರ್ತೀನಿ ಅಂತ ಹೋದ ಹೆಣ್ಮಗಳು ಮನೆಗೆ ವಾಪಸ್ಸು ಹೆಣವಾಗಿ ಬರ್ತಾಳೆ ಅಂತ ಅಂದರೆ ಯಾವ ತಾಯಿ ತಂದೆ ಈತನ್ನ ಹರ್ಗಿಸ್ಕೊಳ್ಬೇಕು, ಯಾವ್ದು ರೀತಿ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಥರ ಹತ್ಯೆ ಆಗಿದೆ ಅಂದರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಅದು ಅವ್ರ ಪರ್ಸ್ನಲ್ ಮ್ಯಾಟರ್ಸು ಅಂತಾರೆ. ಯಾವುದೋ ಸ್ವಾಮಿ ಪರ್ಸ್ನಲ್ ಮ್ಯಾಟರು ಯಾವುದಿರುತ್ತೆ ಮಕ್ಕಳಲ್ಲಿ ಪರ್ಸ್ನಲ್ ಮ್ಯಾಟರು? ಕಾಲೇಜ್ಗೆ ಹೋಗೋ ಹುಡುಗಿಗೆ ಅವಳೇನು ವ್ಯವಹಾರಸ್ಲು ಮಾಡ್ತಾ ಇದ್ಲಾ ಅಥವಾ ಇನ್ನೊಂದು ದಂಧೆ ಮಾಡ್ತಾ ಇದ್ಲಾ? ಏನು ವ್ಯವಹಾರ ಇದೆ ಅಂತ ಅವಳು ಪರ್ಸ್ನಲ್ ಮ್ಯಾಟ್ರು ಅಂತೀರಾ? ಅದಕ್ಕೊಂದು ಆ ಹುಡುಗಿಗೆ ಸತ್ತಿರೋ ಹತ್ಯೆ ಆಗಿರೋ ಅವ್ರ ಮನೆಯವ್ರಿಗೆ ಒಂದು ಅವಮಾನ ಮಾಡಬೇಕು ಅಂತೇಳಿ ಮಾಡ್ತೀರಾ ನೀವು? ಕರ್ನಾಟಕ ರಾಜ್ಯಕ್ಕೆ ಏನಂತ ಮೆಸೇಜ್ ಕೊಡ್ತೀರಾ ನೀವು? ಅದೇ ರೀತಿ ಮಾನ್ಯ ಗೃಹ ಸಚಿವರು ಅದೇ ಹೇಳ್ತಾರೆ, ಇಲ್ಲ ಅವಳಿಗೆ ಲವ್ ಅಫೇರ್ ಇತ್ತು, ಲವ್ ಅಫೇರ್ ಇದ್ದು ಮಾತ್ರಕ್ಕೆ ಆ ಹುಡುಗ ಸರಿ ಇಲ್ಲ ಅಂದಾಗ ಅವಳು ವಾಪಸ್ ಬಂದಿರ್ಬೋದು. ಆ ಕಾರಣಕ್ಕೆ ಅವಳನ್ನ 11 ಬಾರಿ ಹತ್ಯೆ ಮಾಡಿ ಕೊಂದಿದ್ದಾನಲ್ಲ, ಅವನೇನು ಮನುಷ್ಯನ ಅಥವಾ ಮೃಗನ? ಅವನಿಗೆ ಯಾವತ್ತಿದ್ರು ನಮ್ಮ ಕೈಗಳಿಗೆ ಏನಾದರೂ ಸಿಕ್ಕರೆ ನಿಜವಾಗ್ಲೂ ನಾವು ಏನು ಮನುಷ್ಯರಾಗಂತೂ ಉಳಿಯೋದಿಲ್ಲ. ಆ ಒಂದು ಹೆಣ್ಣುಡುಗಿ ಫೋಟೋ ನೋಡ್ತಾ ಇದ್ರೆ ನಿಜವಾಗ್ಲೂ ಅವನು ಯಾವ ರೀತಿ ಸಾಯ್ತಾನೋ ಅವನ್ನ ಗಲ್ಲಿಗೆ ಏರಿಸ್ಬೇಕು, ಇಲ್ಲ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು ಅಂತಲೇ ನನ್ನ ಅನಿಸಿಕೆ ಇದೆ. ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಸಾಧನಾ ಹಿರೇಮಠ ಅಂತೇಳಿ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ. ಅರುಣ, ಉಪಾಧ್ಯಕ್ಷರು ಬಳ್ಳಾರಿ ಭಾಜಪ. ನಿಮ್ಮೆಲ್ಲರಿಗೂ ಗೊತ್ತು ಎಂಥ ಒಂದು ವೈಶಾಚಿಕ ಘೋರ ಕೃತ್ಯ ನಡೆದಿದೆ ಅಂತ. ಒಂದು ಹೆಣ್ಣುಮಗಳು, ಅವಳು ಹುಬ್ಬಳ್ಳಿಯಲ್ಲಿ ಒಬ್ಬ ನೇಹಾ ಹಿರೇಮಠ ಇರ್ಬೋದು, ಅಥವಾ ನಾಳೆ ನಮ್ಮ ಮನೆಯಲ್ಲಿರೋ ಒಂದು ಹುಡುಗಿ ಆಗ್ಬೋದು, ನಿಮ್ಮ ಮನೆಯಲ್ಲಿರೋ ಒಂದು ತಂಗಿ ಆಗ್ಬೋದು. ಒಂದು ಮಹಿಳೆಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ರಕ್ಷಣೆ ಎಲ್ಲಿದೆ? ಯಾಕಂದರೆ ಇಂಥ ಘೋರ ಕೃತ್ಯಗಳು ಅನೇಕ ನಡೀತಾ ಇದ್ದಾವೆ, ನಮಗೆ ಗೊತ್ತು. ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಂತೂ ದಿನಕ್ಕೂ ನಡೀತಾ ಇದ್ದಾವೆ. ಆದರೆ ಆ ಅತ್ಯಾಚಾರವನ್ನು ನಾವು ನಮ್ಮ ರಾಜ್ಯದಲ್ಲಿರುವ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಹೇಗೆ ಖಂಡಿಸುತ್ತೆ ಅನ್ನೋದು ಭಾಳ ನಮಗೀಗ ಮುಖ್ಯ. ಒಂದು ಹೆಣ್ಮಗಳು ಒಂದು ಹತ್ಯೆ ಆಗಿದರೆ ಅದಕ್ಕೆ ಕಾರಣಗಳು ಹುಡುಕ್ತೀರಾ ನೀವು? ಅದಕ್ಕೆ ನಿಮ್ಮ ಥರ ಎಕ್ಸ್ಪ್ಲನೇಷನ್ ಕೊಡ್ತೀರಾ ನೀವು? ಯಾಕೆ ಹೌದು ಆಗಿದೆ ಇಂಥದ್ದು, ಇನ್ನೊಂದು ಮುಂದೆ ಹಾಕ್ಕೊಡ್ದು ನಾವು ಇದು ಆಗದಂಗೆ ನಾವು ಯಾವುದಾದ್ರೂ ಒಂದು ಒಳ್ಳೆ ಇದು ತೊಗೊಳ್ತೀವಿ, ಒಂದು ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳೋಕ್ಕೆ ಬರೋದಿಲ್ವ ನಿಮಗೆ? ಎಷ್ಟು ಅದು ಈಗ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಹೆಣ್ಮಗಳನ್ನು ಯಾವುದೋ ಮಕ್ಕಳ ವಿಷಯಕ್ಕಾಗಿ ಕರ್ಕೊಂಬಂದು ಬೆತ್ತಲೆಯಾಗಿ ಹೋರಾಡ್ಸಿದ್ರು, ಅವತ್ತು ನೀವು ಸಪೋರ್ಟ್ ಮಾಡಿಲ್ಲ, ಅದು ಸುಳ್ಳಂದ್ರಿ. ಇವತ್ತು ಇವ್ರದ್ದು ಕೂಡ ಅವ್ರದ್ದು ಯಾವುದೋ ಒಂದು ವೈಯಕ್ತಿಕ ವಿಷಯ ಅಂತೀರಿ. ಎಲ್ಲಿದೆ ರೀ ನಮಗೆಲ್ಲ ಹೆಣ್ಮಕ್ಳಿಗೆ? ನಮ್ಮ ಮನೇಲಾಗ್ಬೋದು, ನಿಮ್ಮ ಮನೇಲಾದ್ರೂ ನಾಳೆ ಇಂಥದ್ದು ಮಾಡಿದ್ರೆ ಹೀಗೆ ಹೇಳ್ತೀರಾ? ಅವಳು ಅದು ಪರ್ಸನಲ್ ವಿಷಯ, ಅವಳು ನಮಗೆ ಅದರೊಳಗೆ ಏನೂ ಸಂಬಂಧ ಇಲ್ಲ ಅಂತೀರಾ ನೀವು? ಅಥವಾ ಆ ಮನೆಗೆ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಇಂಥದ್ದು ನಾವು ಇನ್ನೊಂದು ಆಗ್ಲಿಕ್ಕೆ ಬಿಡಲ್ಲ ಅಂತ ಒಂದು ಧೈರ್ಯ ಹೇಳ್ತೀರಾ ನಮಗೆ? ಎಲ್ಲಿದೆ ನಮಗೆ ರಕ್ಷಣೆ ಮಹಿಳೆಯರಿಗೆ? ಹೇಳಿ ನಾವು. ಅದು ಹೋಗ್ಬಿಟ್ಟು ಅವ್ರ ಕಾರ್ಪೊರೇಟರ್ ಮಗಳಾಗಲಿ ಬೇರೆಯವರ ಮಗಳಾಗಲಿ ಮಗಳೇ ಅಲ್ರಿ ಇವಳು, ನಮ್ಮ ಭಾರತ ದೇಶದ ಮಗಳು ಇವಳು. ಅವಳಿಗಾಗಲಿ ನಮಗಾಗಿದ್ರೆ ನಾಳೆ ಎಲ್ಲಿದೆ? ಘಟನೆಗಳು ನೀವು ಹೋಗಿ ತೆಗೀರಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸಲ್ಲಿ. ಹೆಣ್ಣು ಮಕ್ಕಳ ಮೇಲೆ ಪ್ರತಿ 1 ವರ್ಷಕ್ಕೆ 3600 ಮೇಲ್ಪಟ್ಟು ರೇಪ್ ಪ್ರಕರಣಗಳಿದ್ದಾವೆ. ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಈ ಪ್ರಕರಣಗಳು ಮುಂದೆ ನಡಿಬಾರ್ದು. ನಾವು ಇದಕ್ಕೆ ನಾವು ತಗೊಳ್ತೀವಿ, ಇದಕ್ಕೊಂದು ಆ್ಯಕ್ಷನ್ನು. ನಾವು ಅವ್ರನ್ನ ಗಲ್ಲಿಗೇರಿಸ್ತೀವಿ ಅಥವಾ ಫಾಸ್ಟಾಗಿ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ತೀವಿ. ಒಂದು ನಾಯಕ ಹೇಳ್ತಾನೇನ್ರಿ, ದಿನನಿತ್ಯ ಒಂದು ರೇಪ್ ನಡೀತಾ ಇದೆ. ಇವತ್ತು ಇವ್ರು ಈ ಮಾತು ಕೇಳಿದರೆ ನಾಳೆ ಇನ್ನೂ 10 ಆಗ್ತವೆ. ಅವ್ರು ಏನಂತಾರೆ, ಇರಲಿ ಬಿಡು ಗೌರ್ಮೆಂಟ್ ನಮಗೆ ಸಪೋರ್ಟ್ ಇದೆ, ನಾವು ಏನಾದರೂ ಮಾಡ್ಬೋದು. ನಾವು ಇದು ಒಂದು ಜಾತಿ ಒಂದು ಧರ್ಮ ವಿಷಯ ಅಲ್ಲ. ನಮ್ಮ ಪ್ರಕಾರ ಇದು ಒಂದು ಮಹಿಳೆ ಮೇಲೆ ಆಗ್ತಿರೋ ಅತ್ಯಾಚಾರಗಳಿಗೆ ಯಾರು ಸ್ಪಂದಿಸ್ತಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಮಾತ್ರ ನಾವು ಯಾರೂ ಸುಮ್ಮನೆ ಇರೋದಿಲ್ಲ. ಎಷ್ಟು ಫಾಸ್ಟಾಗಿ ಆ್ಯಕ್ಷನ್ ಆಗುತ್ತೋ ಆ ಹೆಣ್ಮಗಳ ಆತ್ಮ ಶಾಂತಿ ಸಿಗಬೇಕು ಅಂತಂದರೆ ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ, ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ನಮ್ಮ ಸರ್ಕಾರ ಆಗಿ ಮುಂದಕ್ಕೆ ಬಂದು ತಾವು ತಮ್ಮ ಮನೆಯಲ್ಲಿ ನಡೆದಂಗೆ ತೆಗೆದುಕೊಂಡು ಹೋಗಿ ಮಾಡಬೇಕಂತ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ದಿನನಿತ್ಯ ನಡೀತಾ ಇರೋ ಪ್ರಕರಣಗಳು ಯಾರು ಜವಾಬ್ದಾರಿ ತೊಗೊಳ್ತಾ ಇದ್ದಾರೆ, ಯಾರು ಅದಕ್ಕೆ ಆ್ಯಕ್ಷನ್ ತೊಗೊಳ್ತಿದ್ದಾರೆ ಹೇಳಿ. ಇಷ್ಟು ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯಾಗಲಿ, ಅವ್ರ ತಂದೆ ತಾಯಿಗಳ ಹೃದಯಗಳು ನೊಂದ್ಕೊಂಡಿದ್ದಾವೆ, ಅವ್ರಿಗೆ ದೇವ್ರ ಧೈರ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಹಾಗಾಗಿ ಆ ಹುಡುಗಿಗೆ ಶಾಂತಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಮನೆಯವ್ರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ಸರ್. ಅದೇ ರೀತಿಯಾಗಿ CM ಅವರು ಹೇಳಿರುವಂಥ ಹೇಳಿಕೆಗೆ ತುಂಬ ಹೃತ್ಪೂರ್ವಕ ಎಲ್ಲರೂ ಖಂಡಿಸ್ತೇವೆ ಸರ್. ಮಹಿಳೆಯರಾಗಿ ಅವ್ರ ಮನೆಯಲ್ಲಿ ಮಹಿಳೆಯರಿದ್ದರೆ ಇದೇ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಮಗಳಿಲ್ಲ ಸರ್, ಇಬ್ಬರು ಗಂಡು ಮಕ್ಕಳಿದ್ದಾರೆ. ಅದಕ್ಕಾಗಿ ಕೇವಲವಾಗಿ ಒಂದು ಹೆಣ್ಮಕ್ಳ ಜೀವನನ ಕೇವಲವಾಗಿ ಮಾತಾಡ್ತಾರೆ. ವೈಯಕ್ತಿಕ ಮಕ್ಕಳಿಗೆ, ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಏನು ವೈಯಕ್ತಿಕ ಜೀವನ ಇರುತ್ತೆ
ಇದೆ ಸರ್. ಅವ್ರದ್ದೇ ಆದಂಥ ಚಿಕ್ಕ ಪುಟ್ಟ ಕನಸುಗಳು ಬಿಟ್ಟರೆ ಏನೂ ಇರಲ್ಲ. ಅದೇ ರೀತಿ ತಮ್ಮ ಮಗಳಿಗಾಗಿದ್ರೆ ಈ ಥರ ಏಳಿಗೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಿತ್ತು ಸರ್. ತುಂಬ ಕಠಿಣವಾಗಿ ಅವ್ರನ್ನ ಮಾತಾಡ್ತಿದ್ದಾರೆ. ಇದು ತುಂಬ ನಾವೆಲ್ಲರೂ ಕೂಡ ತುಂಬ ಅವ್ರಿಗೆ ಖಂಡಿಸಿ ಮಾತಾಡಲಿಕ್ಕೆ ಇಷ್ಟಪಡ್ತೇವೆ ಸರ್. ಇದೇ ರೀತಿಯಾಗಿ ಬೆಳಗಾಮಲ್ಲಿ ಆದಂತಹ ಒಂದು ಮಹಿಳೆ ಮೇಲೆ ಹೆಬ್ಬಾಳ್ಕರ್ ಇವರು ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷೇತ್ರದಲ್ಲಿ ಆದಾಗಲೇ ಅದಕ್ಕೆ ಪರಿಣಾಮ ಆಗಲಿಲ್ಲ ಸರ್. ಅವರು ಒಂದು ಹೆಣ್ಮಗ್ಳಾಗ್ಬಿಟ್ಟು ಅವ್ರಿಗೂ ಹೆಣ್ಮಕ್ಳಿಲ್ಲ ಸರ್. ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳ ಮೇಲೆ ಆಗ್ತಿರುವಂಥದ್ದಕ್ಕೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ನ್ಯಾಯ ಒದಗಿಸ್ತಾ ಇಲ್ಲ ಸರ್. ಈಗ ಕಾಲೇಜ್ಗೆ ಹೋಗೋ ಮಕ್ಕಳು ವಾಪಸ್ ಬರೋದಕ್ಕೆ ತಂದೆ ತಾಯಿಗಳು ಎದುರುವಂಥ ಪರಿಸ್ಥಿತಿ ತಂದು ಕೊಟ್ಟಿದ್ದಾರೆ. ಈಗಿರುವ ಗೃಹ ಸಚಿವರು ಏನು ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಸರ್. ಅದೇ ರೀತಿ ಅವ್ರ ಮಕ್ಕಳಿಗಾದರೆ ತೊಂದರೆ ಆದರೆ ಇದೇ ಥರ ವಹಿಸ್ಕೊಂಡು ಮಾತಾಡ್ತಾರ ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಈಗ ಅವರೇ ಕಾಂಗ್ರೆಸ್ ಮಹಾನಗರ ಸದಸ್ಯರಾದಂಥ ಅವ್ರ ಮಕ್ಕಳಿಗೆ ಈ ಥರ ಮಾತಾಡುವಾಗ ಇನ್ನು ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡೋಕ್ಕಾಗುತ್ತೆ ಈ ಸರ್ಕಾರಕ್ಕೆ? ಹಾಗಾಗಿ ಮಹಿಳೆಯರಿಗೆ ಉಚಿತ ಅನ್ನೋದಕ್ಕಿಂತ ಫಸ್ಟ್ ರಕ್ಷಣೆ ಕೊಡಲಿ ಅಂತ ಬೇಡ್ಕೊತಾ ಇದ್ದೀವಿ ಸರ್. ರಕ್ಷಣೆ ಇಲ್ಲದೇನೆ ಅವ್ರು ಏನು ಉಚಿತ ಕೊಟ್ಟರು ಕೂಡ ನಮಗೆ ವ್ಯರ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ಇದೇ ರೀತಿ ಮುಂದುವರೆದ್ರೆ ಇನ್ನು ನಾವು ನಿಕಟವಾಗಿ ಎಲ್ಲರೂ ಕೂಡ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಒಂದಾಗ್ತೇವೆ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.